ಕೆಲವೊಂದು ಕಡೆ ಸರ್ಕಾರ ಅಥವಾ ತಾವು ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ದೀರಿ, ಅಥವಾ ಸನ್ನದುದಾರರಿಗೆ ಇಂತಿಷ್ಟೇ ಆಗಬೇಕು, ನಮ್ಗೆ ಆದಾಯ ಬರಬೇಕು ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಇಲಾಖೆಯಿಂದ ಅನ್ನುವಂಥ ಆರೋಪ. ಅಂಥದ್ದೇನಿಲ್ಲ. ಯಾವುದೇ ಕಿರುಕುಳ ಕೊಟ್ಟರೆ ಏನಾಗುತ್ತೆ? ಟಾರ್ಗೆಟ್ ಕೊಡ್ತಕ್ಕಂಥದ್ದು ಅಂದರೆ ನೀವು ಸರಿಯಾಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಅವ್ರ ಮೇಲೆ ಎಲ್ಲೊಂದು ಕಡೆ ಎಲ್ಲೋದೋ ಒಂದು ಮಾಲ್ ತಂದು ಮಾರ್ತಾರೇನೋ ಅಂತಕ್ಕಂಥ ಡೌಟ್ ಬಂದಾಗ ಹೇಳಿರ್ಬೇಕು ವಿನ ಟಾರ್ಗೆಟ್ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಸರಳೀಕರಣ ಮಾಡಬೇಕು. ಅವ್ರಿಗೆ ಹರ್ಯಾಸ್ಮೆಂಟನ್ನು ನಾನು ಕಡಿಮೆ ಮಾಡಿದೆ ನೋಡಿ. ಎವ್ರಿ ಇಯರ್ ರಿನ್ಯೂವಲ್ಗೆ ಹೋಗ್ಬೇಕು, ನಿಲ್ಲಬೇಕಾಗಿತ್ತು ಅಧಿಕಾರಿಗಳು ಹಾಗೆ ಹೀಗೆ ಆ ಥರ ಅಂತೇಳಿ ಅವ್ರಿಗೆ ಭಯ ತೆಗೆದು ಹಾಕಿದ್ದೀನಿ. ದುಡ್ಡು ಹೊಡೆದ ಅಧಿಕಾರಿಗಳು ಬಂದವರಲ್ಲ, ನಾನು ದುಡ್ಡು ಕೊಟ್ಟು ಬಂದಿನಿ ಅಂತ ಹೇಳ್ತಕ್ಕಂಥದ್ದು ಆರೋಪಗಳು ಮಾಡ್ತಾರೆ ಹಿಂದಿನ ಮಂತ್ರಿಗಳ ಮೇಲೆ. ಎಲ್ಲಿ ದುಡ್ಡು ಕೊಡ್ತೀಯಲ್ಲ, ಕೌನ್ಸಿಲ್ನಾಗ ತಂದೀವಿ ಅಂತ ಹೇಳ್ತಕ್ಕಂಥದ್ದು ಆಗ್ತದೆ. ಆನ್ಲೈನ್ದಲ್ಲಿ ಅರ್ಜಿ ಹಾಕ್ರಪ್ಪ, ನಿಮ್ದೇನಿದ್ರು ಸೇಲ್ಸ್ ಅಂತ ಹೇಳಿದ್ದೀನಿ. ದೀಸ್ ಆರ್ ದ ಸ್ಟೆಪ್ಸ್. ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟನ್ನು ಸರಿಯಾದ ಕ್ರಮದತ್ತ ಒಯ್ಯಬೇಕು. ಶಕ್ಕಿದ್ದಷ್ಟು ಈ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಮಂತ್ರಿಗಳ ಮೇಲೆ ಆಗಲಿ ಅಧಿಕಾರಿಗಳ ಮೇಲೆ ಆರೋಪಗಳು ಬರಬಾರ್ದು. ಸರಳೀಕರಣ ಮಾಡಿದ ಪ್ರಶ್ನೆ ಇಲ್ಲ. ಇದು ರಿಟೇಲರಿಗೆ ನಾನು ಇದು ಹೆಲ್ಪ್ ಮಾಡಿದ್ದಲ್ಲೇ, ಬದಲಾವಣೆ ತಂದದ್ದಲ್ಲೇ. ಈ ರೀತಿ ನಾನು ಬದಲಾವಣೆ ತರ್ತಕ್ಕಂಥ ವ್ಯಕ್ತಿ. ಆರೋಪಗಳನ್ನು ಯಾವುದೇ ಮಂತ್ರಿಗಳ ಮೇಲೆ ಬರಬಾರ್ದು ಅನ್ನೋದನ್ನೇ ಇಟ್ಕೊಂಡು ನಾನು ಇವತ್ತು ಮಾಡಿರ್ತಕ್ಕಂಥ. ಇವರು ಎಲ್ಲರ ಮೇಲೆ ಬಂದಿದೆ. BJP, ಕಾಂಗ್ರೆಸ್, ಎಲ್ಲರೂ ಅಬಕಾರಿ ಮಂತ್ರಿ ಹಾಕಾರಂದರೆ ಆರೋಪಗಳು ಚಾಲೂನೆ. ನಿಜ ನಿಜ ಸರ್. ಈಗ BJP ಅವ್ರ ಮೇಲೆ ತಾವು ಆರೋಪ ಮಾಡ್ತಾ ಇದ್ದೀರಿ, ಕೇವಲ ಪತ್ರಕ್ಕೆ ಕಾಗದಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಸಾಕ್ಷಿಗಳಿದೆ ತಮ್ಮ ಹತ್ರ. ಹೇಗೆ ಇದನ್ನು ವಾದ ಮಾಡ್ತೀರಿ? ನಾನು ಲೈಫ್ದಲ್ಲಿ ಭಾಳ ಒಂದು ಪ್ಲೇನಾಗಿ ಬಂದ ಆರೋಪಗಳನ್ನು ಸುಮ್ಮನೆ ಆರೋಪಗಳು ಮಾಡಬಾರ್ದು. ಏನಿದೆ ನನ್ನ ಹತ್ರ? ಏನು ಸಾಕ್ಷಿ ಇದೆ? ಯಾವುದೋ ಒಬ್ಬ ಅಧಿಕಾರಿ ತನ್ನ ಸ್ವಾರ್ಥಕ್ಕಾಗಿ ನನ್ನ ಹೆಸರು ತೊಗೋಬೋದು, ಪ್ರಧಾನಮಂತ್ರಿಗಳ ಹೆಸರು ತೊಗೋಬೋದು, ಮುಖ್ಯಮಂತ್ರಿಗಳ ಹೆಸರು ತೊಗೋಬೋದು. ಹೌದು. ತೊಗೊಂಡ ತಕ್ಷಣ ನಾನು ಆರೋಪಿನ? ಯಾವುದೇ ಒಂದು ನೈತಿಕತೆ ಬೇಕು. ನನ್ನ ಮೇಲೆ ಕ್ವಶನ್ ಕೇಳಲಿಕ್ಕಾಗಲಿ ಮತ್ತೊಂದಾಗಲಿ. ಏನು ನಾನು ರಾಜೀನಾಮೆ ಕೇಳೋದು? ಇವರೆಲ್ಲ ಲೋಕಾಯುಕ್ತ ಕೇಸ್ಗಳನ್ನಾಗ ಅದಾರೆ, ಇವರೇ ರಾಜೀನಾಮೆ ಕೊಟ್ಟಿಲ್ಲ. ನಂದು ಏನೂ ಇಲ್ಲ. ಯಾವನೋ ಒಬ್ಬ ಪ್ರಧಾನಮಂತ್ರಿಗೆ ಒಂದು 10 ಕೋಟಿ ಕೊಡ್ತಾನೆ ಅಂತ ಹೇಳಿದರೆ ಅದಾಗತ್ತೇನೆ? ಅದಕ್ಕೆ ಇಂಥ ಆರೋಪಗಳನ್ನು ಮಾಡಬಾರ್ದು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಅದರಿಂದ ನಾನು ಮುಕ್ತ ಇದ್ದೀನಿ. ನಾನು ಭಾಳ ಬದಲಾವಣೆ ತರ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವು. ನಾನು ಇಂಥದ್ದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನಂಥ ವ್ಯಕ್ತಿ ಅಲ್ಲ. ಅಂಥದ್ದೇನಾದರೂ ಆರೋಪ ಏನಾದರೂ ಬಂದರೆ ಒಂದು ಕ್ಷಣ ನಂದೇನಾದರೂ ಪ್ರೂವ್ ಆದರೆ ಒಂದು ಕ್ಷಣ ನಾನು ರಾಜಕೀಯದಲ್ಲೇ ಇರೋದು. ಸರ್, ಅಬಕಾರಿ ಇಲಾಖೆಯಲ್ಲಿ ಏನೇ ಒಂದು ಕೆಲಸ ಆಗಬೇಕಾದ್ರೂ ಕೂಡ, ಫೈಲ್ ಮೂವ್ ಆಗಬೇಕಂದ್ರೂ ಕೂಡ ಸಾಕಷ್ಟು ವಿಳಂಬ ಆಗುತ್ತೆ, ಡಿಲೇ ಆಗುತ್ತೆ. ಯಾಕಂದರೆ ದುಡ್ಡು ಹೋಗಿಲ್ಲ ಅಥವಾ ಲಂಚ ಕೊಟ್ಟಿಲ್ಲ ಅನ್ನುವಂಥ ಕಾರಣ ಕೆಲಸ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಬರ್ತಾ ಇದೆ ಸರ್. ಈಗ ಇಲ್ಲ, ಕರೆಕ್ಟ್ ಇದೆ ನೀವು ಹೇಳೋದು. ನಾವು ಅದಕ್ಕೆ ಟೈಮ್ ಹಾಕಿಬಿಟ್ಟಿದ್ದೀವಿ. ಅದಕ್ಕೆ ಓನ್ಲಿ ಲೈಸೆನ್ಸ್ ಇಟ್ಟೇ ಹೋಗ್ಬೇಕಲ್ಲ, ಹೊಸ ಲೈಸೆನ್ಸ್ ಥರ ಹೋಗ್ಬೇಕು ಇರುತ್ತೆ. ಅದೊಂದು ಉಳಿದಿದೆ ಇವಾಗ. ಅದನ್ನು 16 ಟೇಬಲ್ ತೆಗೆದು 7 ಟೇಬಲ್ ತಂದು ನಿಲ್ಲಿಸಿದ್ದೀನಿ. ಆನ್ಲೈನ್ದೊಳಗೆ ಅರ್ಜಿ ಹಾಕ್ಸೋಕೆ ಕೇಳಿದ್ದೀನಿ. TC ಎತ್ತಿಲಿ 7 ದಿವಸ ಇರಬೇಕು. ಆ ನಂತರ ಎಕ್ಸೈಸ್ ಜಿಲ್ಲಾ ಅದರಿಂದ ಅಲ್ಲಿಂದ ಇಲ್ಲಿ ಬಂದರೆ ಇಷ್ಟೇ ದಿವಸ ಇರಬೇಕು ಅಂತಕ್ಕಂಥದ್ದನ್ನು ಡೇಟ್ ಹಾಕ್ಕೊಂಡಿದ್ದೀವಿ. ಅದಾಗೂ ಕೆಲವು ತೊಂದರೆಗಳಾಗ್ತಾವತ್ತು ನಾನು ಕೇಳಿದ್ದೀನಿ. ಇನ್ನೂ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಪ್ರಶ್ನೆನೇ ಇಲ್ಲ. ಇದು ಇಂಥದಕ್ಕೆಲ್ಲ ಕಡಿವಾಣ ಹಾಕದೇ ಇದ್ದರೆ ಯಾವುದೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತೆ. ಅಂಥ ಕೆಟ್ಟ ಹೆಸರು ಬರಬಾರ್ದು ಅನ್ನೋದನ್ನ ಇಟ್ಟುಕೊಂಡೇ ನಾನು ಬದಲಾವಣೆ ತಂದವ. ನೀವು ಹೇಳೋದು ಭಾಳ ಇತ್ತದು. ಅದಕ್ಕೆ 16 ಟೇಬಲ್ ಹೋಗ್ಬೇಕಾದ್ರೆ ಒಂದೊಂದು ವರ್ಷ ಹೋಗ್ಬಿಡ್ತಿತ್ತು ಅವನು. ಅದಕ್ಕೆ 7 ಟೇಬಲ್ ತಂದು ಅವ್ರಿಗೆ ಡೇಟ್ ಟೈಮ್ ಹಾಕಿದ್ದೀವಿ. ನೀನು ಇಷ್ಟೇ ಫೈಲ್ ನಿನಗೆ ಇಷ್ಟು ದಿವಸ ಇರಬೇಕು ನನ್ನ ಹತ್ರ. ಕಮಿಷನರ್ ಆಫೀಸ್ ಬಂದರೆ ಇಷ್ಟೇ ದಿವಸ ಇರಬೇಕು. 7 ಏನು ಟೇಬಲ್ಗೆ ಬರ್ತಲ್ಲ, ಅವ್ರ ಟೈಮ್ ಅಷ್ಟಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ. ಹೀಗೆ ತಡ ಮಾಡತಕ್ಕಂಥ DCಗಳನ್ನು ಸಸ್ಪೆಂಡ್ ಮಾಡಿದ್ದೀನಿ. ಇಬ್ಬರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀನಿ. ನಾನು ಯಾವುದು ಮುಚ್ಚು ಮರೆ ಇಟ್ಕೊಳ್ತಕ್ಕಂಥದ್ದಿಲ್ಲ. ಎಲ್ಲ ಬಿಚ್ಚಿ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸನೂ ಮಾಡ್ತಾ ಇದ್ದೀನಿ. ನಿಜ ಸರ್. 2013ರಲ್ಲಿ ತಾವು ಸೋಲನ್ನು ಕಾಣ್ತೀರಿ, MLC ಮಾಡ್ತಾರೆ, ಅದಾದಮೇಲೆ ಮಿನಿಸ್ಟರ್ ಆಗ್ತೀರಿ, ಈ ಅಬಕಾರಿ ಸಚಿವರಾಗಿದ್ದೀರಿ, ಹಿಂದೆ ಕೂಡ ಆಗಿದ್ರಿ. ಅದು ಬಿಡಿಸಲಾಗದ ನಂಟ ಅಥವಾ ಹೇಗೆ ಇಲ್ಲೂ ಲಾಭ ಇದೆಯಾ ಅಂತ? ಇಲ್ಲ, ನನಗೆ ಮುಖ್ಯಮಂತ್ರಿಗಳು ಈ ಖಾತೆ ಕೊಟ್ಟಿದ್ದಾರೆ. ಅವನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತೇಳಿ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಮಾಡಿದ್ದೀನಿ.
ನನಗೆ ಖಾತೆ ಬೇಕು ಅಂತ ಕೇಳಿದವನಲ್ಲ ನಾನು. ಮುಖ್ಯಮಂತ್ರಿಗಳು ಯಾವುದು ಕೊಡ್ತಾರೆ ಅದನ್ನು ನಾನು ಮಾಡ್ತಕ್ಕಂಥ ಪ್ರವೃತ್ತಿ ನಂದು. ಅವರು ನನಗೆ ಬಹಳ, ನಾನು ಸೋತ ನಂತರ MLC ಮಾಡಿ ಮಂತ್ರಿ ಮಾಡಿದ್ದಾರೆ. ಹೌದು. ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ನನ್ನ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತೀನಿ. ನನ್ನ ಒಂದು ಕೆಲಸ ಅವರು ಮಂತ್ರಿ ಮಾಡಿ ಕೆಲಸಕ್ಕೆ ಹಚ್ಚಿದ್ದಾರೆ. ಅವ್ರ ಕೆಟ್ಟ ಹೆಸರು ಬರಲಾರ್ದ ರೀತಿಯಲ್ಲಿ ನಾನು ನಡ್ಕೊಳ್ತಕ್ಕಂಥ ಧರ್ಮ ಅಂತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ, ನನ್ನ ಪಕ್ಷಕ್ಕೆ ಕೆಟ್ಟ ಹೆಸರು ಬರಲಾರ್ದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಧರ್ಮ ನಂದು, ಅದು ನಾನು ಮಾಡ್ತೇನೆ. ನಿಜ.